ಮಾಯ, ಇವನು ಬರೀ ನಿನ್ನ ಮೈದನಷ್ಟೇ ಅಲ್ಲ, ನಿಮ್ಮ ಮಗನೂ ಕೂಡ ಹೌದು. ಇವನನ್ನು ಮಗನಂತೆ ನೋಡಿಕೊಳ್ಳಬೇಕು. ಅಯ್ಯೋ, ಇದನ್ನು ನೀವು ಹೇಳ್ಬೇಕೇನ್ರಿ? ಇನ್ನು ಮುಂದೆ ಇವನನ್ನ ನನ್ನ ಮಗನ ತರ ನೋಡ್ಕೋತೀನಿ. ತಾಯಿಗೆ ನನಗೆ ಇಬ್ಬರು ಅತ್ತಿಗೆಯಂದರು ಸಿಕ್ಕರು. ಇಬ್ಬರು ತಾಯಿಯಂದರಲ್ಲಿ ತಾಯಿ ಮಮತೆ ಕಾಲಲ್ಲಿ ಇಬ್ಬರು ಅಣ್ಣಂದಿರು ನಾಳೆ ಪ್ರಥಮ ರಾತ್ರಿ ಎಲ್ಲ ವ್ಯವಸ್ಥೆ ನಾನೇ ಮಾಡುವೆ. ನಾಳೆ ನಡೆಯುವ ಎಲ್ಲ ಮಂಚ ಸುಮಾರು ನಾನೇ ಮಾಡುವೆ ಮಾಡಪ್ಪ. ಅಂದಾಗೆ ಅಣ್ಣ ಕುಟುಂಬದವರೆಲ್ಲರೂ ಒಟ್ಟಿಗೆ ಸೇರಿ ಹಾಡಿ ಕುಣಿಬೇಕೆಂಬ ಆಸೆ ಆಗಿದೆ. ಹೌದಾ? ಹಾಗಾದ್ರೆ ಕರ್ಬಿಡೋಣ. ಸರಿ, ಕರ್ಬಿಡೋಣ. ಅಕ್ಕ ಅಕ್ಕ ಅಶೋಕನ ಅಶೋಕನ ನಾನು ನಮ್ಮ ಅಕ್ಕನ ಕರೆದಿದ್ದೆ. ಬಿಡು, ನಾವು ಅಣ್ಣ ತಮ್ಮ ಚುಕ್ಕಿ ಚುಕ್ಕಿ ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ತುತ್ತು, ಗೊತ್ತಾಸೆಗೊಂದು ತುತ್ತು, ನಗುವೆ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ನಮ್ಮ ಆಸ್ತಿ ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿ ಬೇರಾಗದು. ವಾತ್ಸಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ ಊರಿಗೆ ಗೊತ್ತು. ಇದು ದೇಶಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭ ಇಲ್ಲ, ಸಹನೆಯ ಎದೆ ಕೂಡಿದು. ಮಮತೆಯ ಮಡಿಲೆ ನಮಗೆ ಸಿಂಹಾಸನದಂತೆ, ನಮಗೆ ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ, ಅಂದವಿದೆ ಆನಂದವಿದೆ ನಮ್ಮಿ ಕರುಳಲ್ಲೇ. ಸ್ವರ್ಗಕ್ಕೆ ನೀ ಹಾಕು, ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ.
ನೀಯ ಕಡೆ ತಿರುಗು ಎಲ್ಲಿಯೂ ನಮ್ಮ ಸಂಭ್ರಮ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಆಸೆಗೊಂದು ಕಟ್ಟು ಒತ್ತಾಸೆಗೊಂದು ಕಟ್ಟು ಅದುವೇ ನಮ್ಮ ಸತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಸಾಯಿಲ್ ಬಿಡಲೇ ಅಪ್ಪ ಅಕ್ಕ ಏನಂತ ಗೊತ್ತಾ ಗುಂಡ ನೀ ನನ್ನ ಗಂಡ ಅಂತ ನೋಡಿ ನೋಡಿ ನಿಮ್ಮ ಅವ್ಗ ಒಂದು ದಿನ ತಾಯಿ ಕಡೆ ಶೋಭನ್ ಮಾಡ್ಕೊತಾಳೆ ಏನು ಕರ್ಮ ಬಂತ್ರಿ ನಮ್ಮ ಅವ್ವ ತಾಳಿ ಕಟ್ರಿ ನಿನಗಿಲ್ಲ ತೋಲೆ ವಯಸ್ಸಿನ ಕಟ್ಟಬೇಕಲ್ಲ ವಯಸ್ಸಿನ ಕಟ್ಟಬೇಕು ಸಣ್ಣ ವಯಸ್ಸಿನ ಕಟ್ಟಬೇಕಪ್ಪ ಸಾಯ್ತೊಳಗೆ ಹಾಕಿ ಪ್ಯಾಡಪ್ಪ ಹಂಗೆಲ್ಲ ಮಾಡ್ಕೊಂಡು ನೀ ನಮ್ಮ ಅವ್ಗ ಹೆಂಗ್ ಕಟ್ಟಿದ್ರೆ ನಾ ನಿಮ್ಮ ಅವ್ಗ ಹಂಗೆ ಕಟ್ತೀನಿ ಯಾರು ಬೇಡಂತ ಇನ್ನೊಂದು ಸಲ ಮಾತಾಡ್ಕಡಲೆ ನೋಡು ಗುಂಡೆ ಹಂಗೆಲ್ಲ ಮಾಡ್ಬಾರ್ದಪ್ಪ ತಗೊಂಡ್ ರೂಪಾಯಿ ಎಷ್ಟು ರೂಪಾಯಿ ಬೇಕಪ್ಪ ಎಷ್ಟು ರೂಪಾಯಿ ₹1 ಬೇರೆ ಬೀಡು ಏನಿಲ್ಲ ಅಲ್ಲ ರೀ ಎಂತ ಮಕ್ಕಳು ಹುಟ್ಟ್ಯಾವ ಅಂತೀನಿ ಮುದಿ ಕಾಲ ಬಿಟ್ಟಿದ ಮಕ್ಕಳು ಹಂಗೆ ಇರ್ತಾವ್ರಿ ನನಗೆ 65 ಆದ್ಮೇಲೆ ಈ ಪ್ರೀತಿ ಅದಕ್ಕೆ ಮುದಿ ಕಾಲಕ್ಕೆ ಮಕ್ಕಳು ಮಾಡಬಾರ್ದು ಅಂತ ಕರಿತಾರೆ ನೋಡ್ರಿ ಸರಿ ನೋಡಿ ಹೌದು 11 ವರ್ಷ ಭೋಜಲಿಂಗೇಶ್ವರ ದೇವ್ರಿಗೆ ಹರಕ್ಕೆ ಹೊತ್ತ 12 ವರ್ಷದ ಮೇಲೆ ಈಗ ನನ್ನ ಮಗ ಹುಟ್ಟಂದ್ರೆ ಗುಂಡ ನನ್ನ ಜೀವನಕ್ಕೆಲ್ಲ ಹಾಗೆ ನೀವು ದಂಡ ಏನ್ರ ನಾವ್ರ ಏನ್ ಇಲ್ಲೇ ನಿಂತಿರಲ್ಲ ಯಾಕೆ ಏನೋ ವಿಚಾರ ಮಾಡ್ಕೊಂತ ಬಪ್ಪ ನವಲಿಗಪ್ಪ ಈಗೇನೋ ನಮ್ಮ ಮಗಳು ನಿನ್ನ ನೋಡ್ತಾನೆ ಅಂತ ಹೋಗೋಣಲ್ಲ ಯಾಕೊಡು ಇದೇನಪ್ಪ ಇದು ಉಲ್ಟಾ ಕಾಲ ಒಂದು ಅಲ್ಲೇ ಈಗ ಗಂಡಾದವನು ಈ ಹಣ್ಣು ನೋಡ್ಲಕ್ಕೆ ಹೋಗೋದು ಕಲ್ತು ಆದ್ರೆ ಇಲ್ಲೇನಿದು ಈ ಎಣ್ಣೆ ಗಂಡಗೆ ನೋಡ್ಲಕ್ಕೆ ಹೋಗ್ಯದ ಅಂದಲ್ಲ ನೀನು ಮದುವೆ ಮಗಳಿಗೆ ಅಷ್ಟು ಅರ್ಜೆಂಟ್ ಮದುವೆ ಅರ್ಜೆಂಟ್ ಮುಂಜಾನೆ ಬಿಟ್ರೆ ಸಾಕು ಅವನು ರಿಪೇರಿ ಅಂತ ಹೋಗ್ತದ ಅವನು ರುದ್ರೇಶ್ವರ ಹಾಕೊಳ್ಳೋದಂಗ ಆ ಕಡೆ ಮತ್ತೆ ವಾಪಸ್ ಬರೋದಿಲ್ಲ ಮಂಗನ ಮನೆ ನಾ ಹೇಳಿದ್ದು ಸ್ವಲ್ಪ ಚಂದ ಕೇಳಲ್ಲ ನನ್ನ ಮಗಳು ಹೋಗಿದ್ದು ನೀನು ನೋಡ್ಕಲ್ಲ ಕಲ್ಲಲ್ಲಿ ಹಂಗೇನ್ರಿ ಮಗರ ನಾನು ನನ್ನ ಬಲ್ಲಕ್ಕೆ ಬರ್ಲಕ್ಕ ಏನಂತ ನಾ ತಿಳ್ಕೊಂಡಿದ್ದೆ ಅದು ಬೇರೆನೇ ಐತೇನ್ರಿ ನೋಡ್ರಿ ನಾನು ಕೂಡ ನಿಮ್ಮನೆ ಕಡೆನೇ ಹೊಂಟೀನಿ ನೋಡ್ರಿ ಎಲ್ಲ ಸಾಮಾನುಗ ಏನೇನವಲ್ಲ ಸಾಮಾನು ಓದ್ ಚಂದ್ರ ನಿಮ್ಮ ಸಾಮಾನು ನಮಸ್ಕಾರ ರೀ ಮಾವಾರಿ वालेकुम सलाम डॉक्टर रे उन्होंने एडमिट में निम घर को पानी आने को बंद हो गए क्या सच है नाव बंदा ಎಂಟು ತಿಂಗಳಾಯ್ತು ಚಾಲು ಮಾಡ್ತೇನು ಥೋಡಾ ದೇ ದು ಮಾಮು ಬಂತ ನೋಡ್ರಿ ಅವನು ಇದೊಂದು ಕನ್ನಡ ಭಾಷೆ ಹತ್ರ ಬಾಯಾಗ ಸಿಕ್ಕ ಕನ್ನಡ ನೆಟ್ಟಕ್ಕೆ ಬರಂಗಿಲ್ರಿ ಎಲ್ಲ ತಪ್ಪತ್ತ ನೋಡ್ರಿ ಬಸ್ ಸ್ಟ್ಯಾಂಡ್ ಅಂದ್ರೆ ಮುಗಿದಾಯ್ತು ನೋಡ್ರಿ ಬಸ್ಸಿಂದ ಸ್ಟ್ಯಾಂಡ್ ಮತ್ತೆ ಸ್ಟವ್ ಅಂದ್ರೆ ಮುಗಿದಾಯ್ತು ನೋಡ್ರಿ ಇಷ್ಟವ್ ಅಂತ ಇಷ್ಟವ್ ಮತ್ತು ಸ್ತ್ರೀ ಹೆಣ್ಮಕ್ಳು ಸ್ತ್ರೀ ಅಂತಾರೆ ಅದಕ್ಕೆ ಇಸ್ತ್ರಿ ಅಂತ ಇಸ್ತ್ರಿ ಹೆಣ್ಮಕ್ಳು ಬರ್ತಾವ ಮತ್ತು ಸ್ಕೂಲ್ ಅಂದ್ರೆ ಮುಗಿದೈತ್ರಿ ಸ್ಕೂಲ್ ಅಂತ ಸ್ಕೂಲ್ ಎಲ್ಲ ಕನ್ನಡ ಭಾಷೆಯಿಂದ ಇಸ್ ಅಂತ ಸೇರಿಸಿ ಕನ್ನಡ ಭಾಷೆನೇ ಖರಾಬ್ ಮಾಡಿಟ್ಟನ್ರಿ ನಿಮ್ಮ ಮಗ ಲೈ ಇನ್ನೊಂದು ಸಲ ಏನಾರ ಇಸ್ ಅಂತ ಸೇರಿಸಿ ಇಸ್ಸಿ ಬರೋ ಜಾಗದಾಗ ನಕ್ಕೋ ಮಾಮು ವಯಸ್ಸ ನಕ್ಕೋ ಕಾರ ಮಾಮು ಹೌದ್ರಿ ಮಾವರ ಇವಾಗ ಕರ್ನಾಟಕದ ಹುಟ್ಟಿ ಕನ್ನಡ ಬರಂಗಿಲ್ಲ ಅಂದ್ರೆ ಹೆಂಗ್ರಿ ಅವನಿಗೆ ಯಾಕೆ ನಾವಲ್ಲಿಗೆ ನೆಲ ನೆಲ ಮೇಲೆ ಮಾವನ ಕಟ್ಟಲ್ಲ ಯಾಕೆ ನಾನು ನಿನ್ನ ಮಾವ ನೋಡ್ಬಿಟ್ಟು
ಅಲ್ಲಲ್ಲಿ ಇಬ್ರು ನೀವೇನು ಪಕಡ್ ಹಿಡ್ಕೊಂಡ್ ಬರ್ತೀವಿ ಇವೇನು ಪೈಪ್ ಹಿಡ್ಕೊಂಡ್ ಬರ್ತಾನೆ ಯಾರ್ದನ್ನೆಲ್ಲ ಪಿಟ್ ಮಾಡಕ್ ಹೋಯ್ದ್ರಿ ಇಬ್ರು ನಿಂದೆ ಕೆಳಗಿಂದ ನಮ್ಮ ನೀರು ಬಂದಾಗ್ಯದು ವಯಸ್ಸಾದ್ಮೇಲೆ ಎಲ್ಲ ಬಂದಾತು ನಿಮ್ದು ಸುತ್ತ ಅದಲ್ಲ ನಾ ಮಾಡ್ಲಿ ನಳ ರೀತಿರಿ ಚಾದ್ರಮಾಯಿ ಮಾಡಕ್ ಹೋಗಿದ್ದಲ್ಲಿ ವಯಸ್ಸಾದ್ಮೇಲೆ ನೀರೆಲ್ಲ ಬತ್ತಿಗೆ ಏನು ನನ್ನ ಮಗಳ कभी बंधन छुड़ा लिया कभी दामन चुरा लिया कभी बंधन भुला दिया क्या मामू तुम्हारा बेटी है एकदम माल बारी है क्या मामू तुम्हारा बेटी है एकदम माल बारी है कमर में एक नंबर है ಏನ್ ಚಂದ ಕಾಣಿಸ್ತಾವೋ ನಿನ್ನ ಸಾಮಾನು ಕೈತೆ ತಂದೆ ಬಿಟ್ಟನಲ್ಲ ಗೊಂಡೆ ಎಷ್ಟರ ಕೆಳಗೆ ನಿನ್ನ ತೆಂಡೆ ಹೊರಬರ ನಿನ್ನ ಎರಡು ಹೊಂದೆ ಹೊರಬರ ನಿನ್ನ ಎರಡು ಹೊಂದೆ ಅದನ್ನ ಮಾಡಿಲ್ಲ ಇದನ್ನ ಯಾರ ಮಾಡಿ ನನ್ನ ಪ್ರೀತಿ ಲಿಂಗಿ ನಿನ್ನ ಮೈಯಾಗಷ್ಟು ಭಾರಿ ಮಾವಿನ ಕಾಯಿ ಕೈಯ ಹಿಡಿಯ ಇಸ್ಕಾಲೇನು ಮಾವಿನ ಕಾಯಿ ಗಿಡದಾಗ ತಿಂದ ದಾರಿ ಬಿಟ್ಟು ಹಾಡಬೇಡ ಅರಿವೇಡಿ ಆಗಬೇಡ ದಾರಿ ಬಿಟ್ಟು ಹಾಡಬೇಡ ಅರಿವೇಡಿ ಆಗಬೇಡ ಕಬಿಗಾಡಿ ಆಗಬೇಡ ಮಾನವಿಂದ ಕಾಪಬೇಡ ಏ ಹುಡುಗಿ ಕೇಳನಿಲ್ಲ ಹೆಜ್ಜೆ ತೋರನಾನ ಕೇಳಬೇಕು ನೀನನ್ನ आता सावनी गटा हे नमदो तो यादा दानो ಏನ್ ಸಾಹಿತ್ಯ ಏನ್ ಹಾಡು ನೋಡು ಗೂಟ ಅಂದ್ರೆ ಬಿಡ್ತೀಯಾಕ ಖಾಲಿ ಏನ್ ಜಾಗ ಬಿಡಿ ನಮ್ಮ ಅಪ್ಪನ ಎತ್ತ ಬಿಡಿ ಯಪ್ಪ ಇವ್ರ ಕೈ ನೀ ಯಾಕೆ ಸಿಕ್ತೋ ನಿಮ್ಮ ಅವನ ಇವ್ರಿಬ್ರು ಕೂಡಿ ನೀನು ಪೊಂಗಿನ ಬಂದು ಮಾಡ್ತಾರೆ ಇವ್ರು ಹೋಗಿ ಇವ್ರ ಕೈ ಸಿಕ್ಕಿದಲ್ಲ ನೋಡು ನಿಮ್ ಮನೆಗೆ ನಡಿ ಇವ್ರು ಏನೇನು ಮಾಡ್ತಾರ ಏಟೇಟ್ ಮಾಡ್ತಾರಂತ ನಾ ಎಲ್ಲ ಕೆಲಸ ಮಾಡಿಸಿ ಮುಗಿಸ್ಕೊಂಡು ಬರ್ತೀನಿ ಅವ್ರು ಹೆಂಗ್ ಮಾಡ್ತಾರಂತ ತಿಳ್ಕೊಬೇಕು ಯಪ್ಪ ಫಸ್ಟ್ ಏನ ಗಡ್ಡ ಬಾಬನ್ ಕಡೆಯಿಂದ ಮಾಡಿಸ್ಕೊಳ್ಳಿ ಏನ ಈ ಕರೆಂಟ್ ಹತ್ರ ಮಾಡಿಸ್ಕೊಳ್ಳಿ ಹೇಳು ಅವನು ಮಾಡಿಸ್ಕೊಂಡ ಅವನು ತಯಾರ ಮಾಡಿ ಅವನು ಮಾಡಿಸ್ಕೊಂಡ್ರೆ ಸಾಕು ನನಗೆ ಹೌದು ಮತ್ತೆ ಯಪ್ಪ ನಿಮ್ಗಾಗುತ್ತಾ ಗೊತ್ತಿರ್ಲಿಲ್ಲ ನನಗೆ ಸಾರಿ ಮಗಳ ನೀ ಯಾರ ಕೈಲಿಂದ ಮಾಡಿಸ್ಕೊಳ್ಳೋದು ಬೇಡ
ಇವರಿಬ್ಬರದ ಯಾರು ಒಬ್ಬರು ಮಾಡ್ರ ಪರಕ್ ಬೀಳ್ತದ ನೀನು ಅವನು ಬೇಡ ಅಂದ್ರೆ ಬೇಡ ಕಿತ್ತು ಅದೇ ತೂತು ಬಿಳಿ ಬೆಲ್ಲ ಬೇಡ ನಂಗೆ ಗೊತ್ತಿಲ್ಲಪ್ಪ ನೀ ಏನಾರ ಹೇಳ ನಾ ಇಬ್ರ ಕಡೆಯಿಂದ ಒಬ್ರ ಕಡೆಯಿಂದ ಮಾಡಿಸ್ಕೊಳ್ಳಿ ದೇವ ಮಗ ಏನು ಮಾಡಿಸ್ಕೊಂಡ್ರೆ ಮುಂದೆ ಏನಾರ್ತು ಅಂತ ಗೊತ್ತದಿಲ್ಲ ಬಸ್ಲಾಕಿನ ಏನತ್ತ ಕಡುವಳಿ ತಾವು ನವನ ಮತ್ತೇನೇನ್ ಮಾಡ್ಲಿ ಎಲ್ಲ ತರ ತಡ್ಕೊಳ್ಳಿ ನಾನೇ ಹೇಳಿದೆ ಯಪ್ಪ ಮದ್ವಿ ಮಾಡ ಯಪ್ಪ ಮದ್ವಿ ಮಾಡ ಯಪ್ಪ ತಡ್ಕೋ ತಡ್ಕೋ ಎಲ್ಲಿ ಸರ್ ತಡ್ಕೊಂತಾರ್ರಿ ಮದುವೆ ಇಟ್ಟಾರ ಅವಾಗ ಮಾಡ್ತೀವಿ ಡೇಟ್ ಬಾರಾಗ್ಯದ ನೀವ್ ಹೇಳಿದ್ರು ಗಿಚ್ಚಿ ಗಿಳಿಗಿ ಸಾಕು ಇಟ್ಟ ಇರ್ಬೇಕದ ಮಗಳ ನೀ ಯಾರ ಕೈಯಿಂದ ಮಾಡಿಸ್ಕೊಂಡು ಬೇಡ ಅಂತ ನೋಡುವ ಮಗಳ ನನಗೆ ಸ್ವಲ್ಪ ಕೆಲಸ ಹೋಗಿ ಬರ್ಲಿವ ಹೋಗ್ಬಿಡಪ್ಪ ನೋಡುವ ಈ ನನ್ನ ಮಗ ಅರ್ಧಂಬರ್ಧಮಲ್ಲ ಬಹಳ ಖತರ್ನಾಕ್ ಅದಾನ ಹಂಗಂತೀಯ ಇವನ ಕಟಿಂಗ್ ಪ್ಲೇಯರ್ ಇಡ್ತಾನಲ್ಲ ಹಂಗೆ ಮಕ್ಕಳ ಇಡ್ತಾನವ ಕೆಲಸ ಹೋಗಿ ಬರ್ಲಿವ ಹೋಗ್ ಬಾಪ ನೀ ಯಾರ ಕೈಯಿಂದ ಮಾಡಿಸ್ಕೊಬೇಡ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಇಲ್ಲ ನಮ್ಮ ಅಟ್ಟ ಏನು ಮಾಡಂಗಿಲ್ಲ ಓ ನಮ್ಮ ಅಪ್ಪಗ ಮಾಡಂತ ಹೇಳ್ತ ನೋಡು ಮಾಡ್ಲಿ ಸಾಕಾತ್ ನನಗೂ ಇದೇನು ಈ ನನ್ನ ಮಕ್ಕಳು ಕಳ್ಸರ್ಲಿ ಬಿಡಲ್ರಿ ನಾನು ಕೇಳ್ರೆ ಆಯ್ತು ಮತ್ತೆ ಅರೆ ನಮ್ ಸಾಕಿದಾಗ ನೀರು ಟೈಪ್ ನೋಡ್ರಿ ಈಗ ಪೂರಾ ಬರ್ಗೆ ಮತ್ತ ಕರೆಂಟ್ ನೈತು ನಮ್ದು ಕೆಲಸ ಬಂದ್ ನೋಡ್ರಿ ಕರೆಂಟ್ ಹಾಕವ್ ಇಲ್ಲೇ ಅದ ನೋಡು ತಗೋ ಏನ್ ಮಾಡ್ತಿ ಮಾಡವ್ ನೀನು ಅವನ್ ಕೆಲಸ ಅವ್ ಮಾಡ್ತಾನ ನಮ್ದು ಕೆಲಸ ನಾ ಮಾಡ್ತೀನಿ ನಿನ್ನ ಹೆಸರು ನನ್ನ ಹೆಸರ ಬಾಳ ಸ್ವೀಟ್ ಅಂದ್ ನೋಡಿ ಲಡ್ಕಿ ಯಾಕ ನೀನು ಕಬೀರ್ ದಾಸ ಅಂತ ನೋಡು ಕಬೀರ್ದ ಏನು ನಿನ್ನ ದಾಸ ಅನ್ನೋ ಮುಂದಿನ ಪುರಿಯಾಗ ಎಷ್ಟು ಸಿಗಿದೆಯಲ್ಲ ನಿನ್ನ ಹೆಸರು ನನಗೆ ಬಹಳ ಇಷ್ಟ ಆಯ್ತು ಅಂದಂಗ ಇದು ಕಬೀರ್ ದಾಸ್ ಅಂದ್ರೆ ಅರ್ಥ ಏನು ನನ್ನ ಹೆಸರು ನೋಡ್ರಿ ಏ ಪಟ ಪಟ ಜೋತಿ ಹೋಗ್ಬಾರ್ದು ನಮಗೆ ಹೌದು ನನ್ನ ಹೆಸರು ಕಬೀರ್ ದಾಸ್ ಅಂತ ನೋಡ್ರಿ ಅದಾದ್ರ ಅರ್ಥ ಏನು ಕಬೀರ್ ಅಂದ್ರೆ ಏನು ದಾಸ್ ಅಂದ್ರೆ ಏನು ಅದನ್ನ ಹೇಳ ಮುಳ್ಳಂಗದ ಬಾಯ್ ನೀನು ಸ್ವಲ್ಪ ಬಳಕ್ ಮಾಡಬೇಡ ನಮ್ದಕ್ಕ ಹೇಳು ಹೇಳ ಅರ್ಥ ಏನು ಹಲೋ ಸಣ್ಣ ಬಾತಕ್ಕೂ ಚಿಂತೆ ಮಾಡ್ಬಾರ್ದು ನೋಡಿದ್ರಿ ಲಿಂಗದ ಬಾಯ್ ಮತ್ತ ಏಕ್ದಮ್ ಬ್ಯಾಲೆನ್ಸ್ ಬರಬ್ಬರಿ ಮಾಡ್ಬೇಕು ನೋಡ 5 ಮಕ್ಳಿಗೆ ಫೈದಾ ಮಾಡೋಣ ನೋಡು ಕಮ್ ಅಚ್ಚ ಅಂತ ನಾನು तुम्हारे के प्यार करता जी तुम भी हमारे को प्यार करना जी ನನ್ನ ನೀನು ಪ್ಯಾರ್ ಮಾಡ್ತೀವಿ ಮತ್ ಪುರ್ ಮಾಡೋರು ಯಾರು ಪೂರ್ಣ ಮಾಡಿ ನಾನೇ ಮಾಡ್ತೀನಿ ಪ್ಯಾರನು ಮಾಡಿ ನಾನೇ ಮಾಡ್ತೀನಿ ಯಾರು ಇಂಪಾರ್ಟೆಂಟ್ ಇಲ್ಲ ನನಗೀಗ ನನಗೆ ಹೇಳಿದ್ರು ಇನ್ಯಾಕ್ ಬರ್ತೆ ಚಿಂತೆ ನಾವಿಬ್ರು ಕೂಡಿ ಮಾಡೋಣ ನಡಿ ಮಂಗಳವಾರ ಸಂತೆ ಹಂಗಲ್ಲ ಅಮ್ಮಯ್ಯ ನೀ ಹೇಳೋದು ಕರೆಕ್ಟ್ ಆದ್ರೆ ನಾನು ಏನ್ ಮಾಡ್ಲಿ ದೌಡ್ ಮದ್ವಿ ಮಾಡ್ಕೋಬೇಕಂತ ಅನ್ಸುತ್ತ ನಮ್ಮಪ್ಪ ಒಬ್ಬ ಅಡ್ಡಗಾಲ ಹಾಕಕತ್ತಾನ ನನಗಿನ ಸಣ್ಣವ್ರು ನನಗಿನ ದೊಡ್ಡವ್ರು 4 ಮಕ್ಕಳು ನಡೆದ್ ನೋಡಲ್ಲ ಗಂಡನ್ ಕರ್ಕೊಂಡ್ ಹೆಂಗ್ ಕುಂತಾರ ನೋಡಿದ್ರೆ ನನಗೆ ಹಿಂಗ್ ಹೊಟ್ಟಿ ಉರಿಯುತ್ತ ಆದ್ರೆ ನಮ್ಮಪ್ಪ ಅಡ್ಡ ಬರಾಕತ್ತಾನ ಏನ್ ಮಾಡ್ಲಿ ಒಡಿ 9 ಎರ್ಸಿ ಬಿಟ್ಟಿ ನೀಗ ಆಯ್ತು ನೀ ಇಷ್ಟು ಹೇಳಕತ್ತಿ ಅಂದ್ಮೇಲೆ ನಮ್ದು ಯಾಕ ನೆನ್ಮ ಮಾಡ ಶುರು ಗಾನ ಸುರು ಹಾಡ ಶುರು ಸಜನಿ ಜಾನ ಕೆ ಸಂಗುರಾನಿ ನಾ ಜಾನ दिलदार को छोड़ के क्या तुझे रोक दिया अल्लाह ने क्या तुझे रोक दिया अल्लाह ने चले तो निशान प्यारे का चले तो निशान प्यारे का
दुनिया दूर जरा चलते 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 आपको बचोर दुनिया अल्लाह मालिक आपको बचोर दुनिया अल्लाह मालिक ला 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 ಈ ಸುಭಾಷಣ ಮಾತ್ರ ನನ್ನ ಮೇಲೆ ಆಸೆ ಇಟ್ಕೊಂಡು ಒಂದು ಪ್ರಥಮ ರಾತ್ರಿ ಅಂತ ಸುಖ ಪಡ್ತಾರೆ. ಏನು ಮಾಡೋದು, ನನಗೆ ನನ್ನ ಪ್ರಣಯ ರಾಜನೇ ಬೇಕು. ಇದು ಅವನಿಗೋಸ್ಕರ ನಾನು ಬಂದ್ರೆ ಈ ಸುಭಾಷ್ ಬಂದ್ಬಿಡ್ತಾನೆ. ಮಾಯಾ, ನೀನು ಇಲ್ಲಿ? ಅದು ಅದು ನಿಮ್ಮನೆ ಹುಡುಕುತ್ತಾ ಬಂದಿರಿ. ನನ್ನ ಹುಡ್ಕೋತಾ ಬಂದೆಯಾ? ಹಾ, ಅಲ್ಲ, ನಾನು ಮನೆಯಲ್ಲೇ ಇದ್ದೇನಲ್ಲ, ಏನಾದ್ರೂ ವಿಷಯ ಇದ್ರೆ ಅಲ್ಲಿ ಹೇಳ್ಬೋದಾಗಿತ್ತಲ್ಲ. ಹಾ, ಮನೆಯಲ್ಲೇ ಇರ್ತೀರಾ? ವಿಷಯ ತಿಳಿಸ್ಬೇಕಂದ್ರೆ ನೀವು ನನ್ನ ಕಣ್ಣಿಗೆ ಕಾಣಬೇಕಲ್ಲ. ಇದು ಚೆನ್ನಾಗಿದೆ. ಮಾಯಾ, ನೀನು ಯಾವ ವಿಷಯವನ್ನು ಮುಚ್ಚಿಡಬೇಕೆಂದ್ರೆಯೋ ಅದು ನನಗೆ ಗೊತ್ತಾಗಿದೆ. ಏನು ವಿಷಯ ಇವನಿಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಕಳ್ಳ ಪ್ರಸಂಗ ಏನಾದ್ರೂ ಇವನಿಗೆ ಅರ್ಥವಾಗಬೇಕಾ? ಏನ್ರಿ, ಏನ್ ಹೇಳ್ಬೇಕಂತ ಮಾಡಿದ್ರಿ? ನೀನು ನನ್ನನ್ನು ಎಷ್ಟು ಪ್ರೀತಿಸುತ್ತಿರುವಿ ಎಂಬ ವಿಷಯ ನನಗೆ ಗೊತ್ತಾಯ್ತು. ಓ, ಇದಾ? ನಾ ಬೇರೆ ವಿಷಯನ ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಬೇರೆ ವಿಷಯ? ಚಿನ್ನ, ಅದಾವುದು ಬೇರೆ ವಿಷಯ? ಹೇಳ್ತೀನಿ ಡಾರ್ಲಿಂಗ್. ನೋಡಿ, ಅದಿದೆಯಲ್ಲ, ಮನೆಯಲ್ಲಿ ಅಕ್ಕ ಭಾವ ಎಲ್ಲರೂ ಇರ್ತಾರೆ. ಪ್ರತಿದಿನ ಅವ್ರ ಜೊತೆ ಮಾತಾಡ್ಬೇಕು, ಮನೆ ಕೆಲಸಗಳೆಲ್ಲ ಮಾಡ್ಬೇಕು ಅಂದ್ರೆ ನನಗೆ ಒಂಥರ ಆಗುತ್ತೆ. ನನ್ನ ಹತ್ರ ಪ್ರೈವಸಿ ಅನ್ನೋದೇ ಇಲ್ಲ. ಅದಕ್ಕೆ ಅದಕ್ಕೆ ನಾವಿಬ್ರು ಬೇರೆ ಮನೆ ಮಾಡಿದ್ರೆ ಹಾಯಾಗಿರ್ತದೆ. ಮಾಯಾ, ಇದು ಎಂದಿಗೂ ಸಾಧ್ಯವಿಲ್ಲ. ಯಾಕೆ? ನೋಡು ಮಾಯಾ, ನಾನು ನಮ್ಮ ಅಣ್ಣ ತಮ್ಮಂದಿರು ತುಂಬಾ ಅನೋನ್ಯವಾಗಿದ್ದೇವೆ. ನಿನ್ನ ಮಾತನ್ನು ಕೇಳಿ ನನ್ನ ತಮ್ಮಂದಿರನ್ನು ಅಣ್ಣಂದಿರನ್ನು ಬಿಟ್ಟು ಬಿಡುವುದು ಅಸಾಧ್ಯವಾದ ಮಾತು. ನಮಗೆ ನಮ್ಮ ಅಣ್ಣನೇ ಮುಖ್ಯ. ಮುತ್ತು ಕೊಡುವ ಹೆಂಡತಿಗಿಂತ ತುತ್ತು ಕೊಡುವ ಅಣ್ಣನೇ ಮುಖ್ಯ. ದಯವಿಟ್ಟು ನಮ್ಮ ಮನೆಯನ್ನು ಒಡೆಯಲು ಪ್ರಯತ್ನಿಸಬೇಡ. ಈ ಆಸಾಮಿ ನನ್ನ ದಾರಿಗೆ ಬರೋ ಹಾಗೆ ಕಾಣೋದಿಲ್ಲ. ಇವನ ದಾರಿಯಲ್ಲಿ ಹೋಗಿ ನನ್ನ ದಾರಿಗೆ ಹೇಳ್ಕೋಬೇಕು. ನೋಡಿ, ಈಗ ಈಗ ಅರ್ಥವಾಯ್ತು ನಿಮ್ಮ ಮನೆ ಮೇಲೆ ನಿಮಗೆ ಪ್ರೀತಿ ಎಷ್ಟಿದೆ ಅಂತ. ನಾನು ಸುಮ್ಮನೆ ನಿಮ್ಮ ಮೇಲೆ ಪರೀಕ್ಷೆ ಮಾಡಿದೆ ಅಷ್ಟೇ ರೀ. ಆದ್ರೆ ನೀವಿಷ್ಟೆಲ್ಲ ಅಣ್ಣ ತಮ್ಮಂದ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀರ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೀಗ ಅರ್ಥವಾಯ್ತು. ನಾನು ಅಷ್ಟೇ ರೀ, ನನ್ನ ಗೋಕಲ್ದಂತಿರುವ ಆ ಮನೆಯನ್ನ ಒಡೆಯೋದಕ್ಕೆ ಇಷ್ಟ ಪಡೋದೇ ಇಲ್ಲ. ನೀವು ಹೇಳಿದ ಹಾಗೆ ಆ ಮನೆಯಲ್ಲಿ ನಾವಿಬ್ರು ಹಾಯಾಗಿರೋಣ. ನಾನ್ ಮಾತಾಡೋದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ನಿಮ್ಮ ಕಾಲು ಬಿದ್ದ್ಬಿಡ್ತೀನಿ. ಮಾಯಾ, ಕ್ಷಮಿಸುವಂತ ತಪ್ಪು ನೀನೇನು ಮಾಡಿಲ್ಲ, ಕೇವಲ ತಮಾಷೆಗಾಗಿ ಮಾಡಿರುವುದೆಲ್ಲ. ಇರಲಿ, ಇವತ್ತು ನಮ್ಮ ಪ್ರಥಮ ರಾತ್ರಿ. ಹೌದು. ನಮ್ಮ ತಮ್ಮ ಗೌತಮ ಈಗಾಗಲೇ ಮಂಚದ ಶೃಂಗಾರವನ್ನು ಮಾಡಿರಬೇಕು. ಹೌದಾ? ಹೋಗೋಣವಾ? ನಡೀರಿ, ಹೋಗೋಣ. ಸುಮತಿಯವರೇ, ನನಗೆ ಕೋರ್ಟಿಗೆ ಸಮಯವಾಯ್ತು, ನಾನೇನು ಬರಲೇ? ಏನ್ರಿ, ಇವತ್ತು ಕೂಡ ಹೋಗ್ಬೇಕಾ? ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ. ಅಲ್ಲರಿ, ಇವತ್ತು ನಮ್ಮ ಪ್ರಥಮ ರಾತ್ರಿ ಅಂದ್ಮೇಲೆ ಮನೆಯಲ್ಲಿ ಇದು ಹೆಂಡತಿ ಜೊತೆ ಜಾಲಿ ಮಾಡಬಾರ್ದಾ? ಸುಮತಿ, ಜಾಲಿ ಇಂದು ರಾತ್ರಿ, ಅದು ಹೊತ್ತೆಲ್ಲ ಚೆನ್ನಾಗಿರಲ್ಲ ಚಿನ್ನ. ಆದಷ್ಟು ಬೇಗ ಬರಬೇಡು. ನನಗೆ ಅಪ್ಪಣೆ ಕೊಡ್ತೀರೆ ನನ್ನ ಶ್ರೀಮತಿ ಸುಮತಿಯವರೇ? ಹಾಗೆ ಆಗ್ಲಿ. ಬರ್ಬೇಕಾದ್ರೆ ಈ ನಿಮ್ಮ ಪ್ರೀತಿ ಹೆಂಡತಿಗೆ ಮಲ್ಲಿಗೆ ಹೂವನ್ನು ತರೋದನ್ನು ಮರಿಬೇಡಿ. ಹೂವು ಹಣ್ಣು ನನ್ನ ತಮ್ಮ ಗೌತಮ್ ತರ್ತಾನೆ. ನಮ್ಮ ಶೃಂಗಾರನ ವಸ್ತುಗಳೆಲ್ಲ ಅವನೇ ವಹಿಸ್ಕೊಂಡಿದ್ದಾನೆ. ಹೌದಾ? ಸರಿ, ಹಾಗಾದ್ರೆ ತಾವಿನ್ ಹೋಗ್ಬನ್ನಿ. ಸುಮತಿ, ಹೋಗೋಲಿ. ಒಂದು ಸಿಹಿಯಾದ ಏನಾರ ಉಡಮಾರದೆ?
ಬಂದರೆ ಪ್ರೀತಿಯ ಜೀವದ ಬಂದರೆ ಜೀವದ ಬಂದರೆ ನನ್ನ ಅಂತರಾಳದಲ್ಲಿ ಆಗುವ ರಸವೇ ಜೀವವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ತಾರೆಯೋ ತಾನಗೆ ಚೆನ್ನ ತಾರೆಯೋ ನೀರಿಗೆ ಚೆನ್ನ ತಾರೆಯ ಕೆನ್ನೆಯ ಚೆಲುವೆ ಜೊತೆಲಿರದು ನಾನು ಚೆನ್ನ ದೀರಂತ ಗಂಡ ಮುತ್ತಿನಂತೆ ಬೈದಿದ್ರು ಇವುದೆಲ್ಲ ಕರೆದ ನಾನು ಪುಣ್ಯವಂತೆಯೇ ಸರಿ. ಹೌದಮ್ಮ, ನಾವು ನಿಮಗೆ ಸಿಕ್ಕಾಗೆ ನೀನು ನನಗೆ ಅತ್ತಿಗೆ ಸಿಕ್ಕಿದ್ದು ನನ್ನ ಪುಣ್ಯ ತಾಯಮ್ಮ. ತಾಯಮ್ಮ, ನಿನ್ನ ಬಾಯಿಂದ ಬರ್ತಾ ಇರುವ ಈ ಅಮ್ಮ ಎನ್ನುವ ಪದವನ್ನು ಕೇಳೋದಕ್ಕೆ ಮನಸ್ಸಿಗೆ ಇಷ್ಟೊಂದು ಆನಂದವಾಗುತ್ತಪ್ಪ. ನೋಡು, ಇನ್ನು ಮುಂದೆ ನೀನನ್ನ ಅತ್ತಿಗೆ ಅಂತ ಕರಿಬಾರ್ದು, ಅಮ್ಮ ಅಂತ ಕರಿಬೇಕು. ಆಯ್ತಮ್ಮ, ಇಷ್ಟು ದಿನ ನನಗೆ ತಂದೆ ತಾಯಿಯಾಗಿ ಅಣ್ಣ ಒಬ್ಬರಿದ್ದರು. ಈಗ ತಾಯಿಯಾಗಿ ಪ್ರೀತಿ ವಾತ್ಸಲ್ಯ ತುಂಬಿ ನೀವು ತಂದಿದ್ದೀರಿ. ಅಮ್ಮ, ನಾಳೆ ನಿಮ್ಮ ಪ್ರಥಮ ರಾತ್ರಿ ನಿಮ್ಮ ಮಂಚದ ಶೃಂಗಾರ ನಾನೇ ಮಾಡಬೇಕು. ಆಯ್ತಪ್ಪ, ನಿನ್ನ ಕೆಲಸವನ್ನು ನೀನು ಮುಗಿಸು, ನಾನು ಒಳಗಡೆ ಹೋಗಿ ಅಡಿಗೆ ಕೆಲಸವನ್ನು ಆದಷ್ಟು ಬೇಗ ಮುಗಿಸ್ತೀನಿ. ಸರಮ್ಮ, ನೀವು ರೆಡಿ ಆಗೋದು ನಾವು ಮಂಚ ರೆಡಿ ಮಾಡೋದು. ಹಾಗೆ ಆಗಪ್ಪ. ಹಲೋ ಮಿತ್ರ ಗೌತಮ್. ಹಲೋ ಮಿತ್ರ, ಬಾ ಮಿತ್ರ. ಹೌದು, ನಿನ್ನೆ ನಮ್ಮ ಅಣ್ಣನ ಮದುವೆ ಏಕೆ ಬರಲಿಲ್ಲ? ಎಷ್ಟೊಂದು ದಾರಿ ಕಾಯ್ದೆ ಗೊತ್ತಾ? ಸಾರಿ ದೋಸ್ತ್, ನಿನ್ನೆ ಕೋರ್ಟ್ನಲ್ಲಿ ಒಂದು ಇಂಪಾರ್ಟೆಂಟ್ ಎವಿಡೆನ್ಸ್ ಇತ್ತು, ಅದಕ್ಕಾಗಿ ಬರಲೇಕಾಗಲಿಲ್ಲ. ಸಾರಿ. ಹೌದು, ನಮ್ಮ ಅಣ್ಣ ಎಲ್ಲಿ ಕಾಣ್ತಾ ಇಲ್ವಲ್ಲ? ಅವರಲ್ಲಿ ಇರ್ತಾರೆ ಇಷ್ಟೊತ್ತಿಗೆ, ಹನ್ನೊಂದು ಆದ್ರೆ ಆಯ್ತು, ಕೋರ್ಟ್ನಲ್ಲಿ ಇರುತ್ತಾರೆ. ಅಂದ್ರೆ ನಿಮ್ಮಣ್ಣ ಲಾಯರೇ? ಯಾವ ಕೋರ್ಟ್ನಲ್ಲಿ? ಹೈಕೋರ್ಟ್ನಲ್ಲಿ. ದಿ ಗ್ರೇಟ್ ಕ್ರಿಮಿನಲ್ ಅಡ್ವೊಕೇಟ್ ಅಶೋಕ್ ಕುಮಾರ್ ಅವರೇ ನಮ್ಮಣ್ಣ. ಏನು? ಹಾ, ಅಶೋಕ್ ಕುಮಾರ್ ನಿಮ್ಮ ಅಣ್ಣನೇ? ತುಂಬಾ ಹೆಸರು ಮಾಡಿದ್ದಾರೆ ಆ ನಿಮ್ಮ ಅಣ್ಣ. ಅಂತವನ ತಮ್ಮ ನನ್ನ ಸ್ನೇಹಿತ ಎಂದುಕೊಳ್ಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಮಿತ್ರ, ಒಂದು ತಾಸು ಮುಂಚೆ ಬಂದರೆ ಮನೆಯಲ್ಲಿ ಸಿಗುತ್ತಿದ್ರು, ನಾನೇ ಪರಿಚಯ ಮಾಡಿಕೊಡ್ತಿದ್ದೆ. ಹೋಗ್ಲಿ ಬಿಡು, ಅಂತ ಭಾಗ್ಯ ನನಗಿಲ್ಲ. ಹೌದು, ಯಾಕೆ ದೋಸ್ತ್ ಮಂತ್ರಕ್ಕೆ ಹೂವಿನಿಂದ ಶೃಂಗಾರ ಮಾಡ್ತಿರುವೆಯಲ್ಲ? ಅಯ್ಯೋ ಹುಚ್ಚ, ನಿನ್ನ ದಿನ ಮದುವೆ ಅಂದರೆ ಇವತ್ತು ಫಸ್ಟ್ ನೈಟ್ ಅಂತ ತಿಳ್ಕೋಬಾರದೆ. ಓಹೋ, ಈಗ ವಿಷಯ ಫಸ್ಟ್ ನೈಟ್. ಹೋಗ್ಬಿಡು ದೋಸ್ತ್. ಸರಿ ಸರಿ, ಮದುವೆ ನಿಮಗೆ ಚಿಕ್ಕದ ಒಂದು ಕಾಣಿಕೆ ತಂದೆ, ಇದನ್ನು ಗಾಡಿ ಕೊಡಲಿ. ಇರೋ ಮಿತ್ರ. ಅಮ್ಮ, ಅತ್ತಿಗೆ ಅಮ್ಮ, ಅಮ್ಮ. ನನಗೆ ಒಳಗಡೆ ಸಾಕಷ್ಟು ಕೆಲಸ ಇದೆ, ಅದೇನು ವಿಷಯ ಅಂತ ಬೇಗನೆ ಹೇಳು. ಮಿತ್ರ, ಈಗ ಅತ್ತಿಗೆ ಅಮ್ಮ, ಇವರು ನನ್ನ ಪ್ರಾಣ ಸ್ನೇಹಿತ, ತುಂಬಾ ಒಳ್ಳೆಯವರು. ಮಿತ್ರ, ಕಾಣಿಕೆ ನಮ್ಮನೆಗೆ ಕೊಡು.
ಮಿತ್ರ, ಹೇಗಿದ್ದಾರೆ ನಮ್ಮಮ್ಮ? ಸಾಕ್ಷಾತ್ ಮಹಾಲಕ್ಷ್ಮಿ ತರಣೆ ಇದ್ದಾಳೆ. ದೋಸ್ತ್, ಇಂಥ ಅಂತಿಯನ್ನು ಪಡೆಯಲು ನೀನು ತುಂಬಾ ಪುಣ್ಯ ಮಾಡಿದ್ದೀವಿ. ನಿಜ ನಿಜ ಕಣು, ನೀನು ಹೇಳೋ ತುಂಬಾ ನಿಜ. ಅಮ್ಮ, ನನ್ನ ಮಿತ್ರನಿಗೆ ಊಟ? ಇಲ್ಲಪ್ಪ, ಇನ್ನು ಮನೆಯಲ್ಲಿ ಅಡಿಗೆ ಸಿದ್ಧವಾಗಿಲ್ಲ. ಯಾಕಂದ್ರೆ ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಸಾರಿ ದೋಸ್ತ್, ಅಮ್ಮ ಚಾನಾದರೂ? ಯಾಕೆ ನಿನಗೆ ಒಂದು ಸಾರಿ ಹೇಳಿದ್ರೆ ಅರ್ಥವಾಗುದಿಲ್ವೇನು? ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿದೆ ಅಂತ. ಸಾರಿ ದೋಸ್ತ್, ಗ್ಯಾಸ್ ಖತಮ್ ಆಗಿದೆ. ಇಲ್ಲಿ ನೋಡು ದೋಸ್ತ್, ಈಗ ಉಣ್ಣದಿದ್ದರೆ ಏನಾಯಿತು? ಈ ಮನೆ ನನ್ನ ಮತ್ತೆ ಯಾವುದಾದ್ರೂ ಬಂದಾಗ ನಾನು ಹೊಟ್ಟೆ ತುಂಬ ಊಟ ಮಾಡಿ ಮಿತ್ರ, ಊಟ ಆಗಿದ್ರೆ ಚೆನ್ನಾಗಿರ್ತಿತ್ತು. ಹೋಗಿ ದೋಸ್ತ್, ಮನಸ್ಸಿಗೆ ನೀನು ಹತ್ತು ಮಾಡ್ಕೊಳ್ಬೇಡ. ನಾನಿನ್ನು ಬರಲೇ? ಹಾ ದೋಸ್ತ್, ನಿನ್ನೆ ಒಂದು ಇಂಪಾರ್ಟೆಂಟ್ ಕೆಲಸ ಆಯ್ತು ಎಂದು ಹೇಳಿದನಲ್ಲ, ಅದಕ್ಕೆ ನಾನು ಸ್ವೀಟ್ ತಂದಿದ್ದೇನೆ. ಇದೇನಪ್ಪ, ಮನೆಗೆ ಯಾರ್ಯಾರು ಕರೆದುಕೊಂಡು ಬಂದು ಅತ್ತಿಗೆ ಅಡಿಗೆ ಸಿದ್ಧವಾಗಿದೆ ಅಂತ ಹೇಳ್ತಿಲ್ಲ, ಏನು ಇದ್ರ ಅರ್ಥ? ಅತ್ತಿಗೆಮ್ಮ, ಬಂದಿರೋರು ಬೇರೆ ಯಾರಲ್ಲಮ್ಮ, ನನ್ನ ಪ್ರಾಣ ಸ್ನೇಹಿತ, ತುಂಬಾ ಒಳ್ಳೆಯವರು. ಹೋಗ್ಲಿ ಬಿಡಪ್ಪ, ಏನು ಆಗಿದ್ದು ಆಗೋಯ್ತು. ನಡಿ, ನೀನ್ ಮೊದಲು ಊಟ ಮಾಡಿದೆ ಅಂತೆ. ಅಮ್ಮ, ಈಗ ತಾನೇ ಗ್ಯಾಸ್ ಖತಮ್ ಆಗಿದ್ದೀನಂದ್ರೆ ಈಗ ನೋಡ್ರಿ ಊಟಕ್ಕೆ ಕರಿತೀರಮ್ಮ. ಆ ವಿಷಯನ ನೋಡಪ್ಪ, ನಾನು ಈ ಮನೆಗೆ ಹೊಸದಾಗಿ ಸುಸಿಯಾಗಿ ಬಂದಿದ್ದೀನಿ. ಅಂದ್ರೆ ನಾನ್ ಮಾಡಿದ ಅಡಿಗೆಯನ್ನ ಮೊದಲು ನನ್ನ ಗಂಡ ನನ್ನ ಬೈದನರು ತಿನ್ಬೇಕು ಅಂತ ಸಾಕಷ್ಟು ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ಒಂದು ಚಿಕ್ಕ ಸುಳ್ಳು ಹೇಳಿದೆ ಅಷ್ಟೇ. ಓಹೋ, ಈಗ ಸಮಾಚಾರ. ಈ ಹೊಸ ಮನೆಯಲ್ಲಿ ನಿಮ್ಮ ಕೈ ಮೊದಲೇ ನಾನು ಊಟ ಮಾಡಬೇಕೇ? ಬನ್ನಿ ಅಮ್ಮ. ಅಮ್ಮ, ಈ ಮನೆಯಲ್ಲಿ ಎಲ್ಲರೂ ಸೇರಿ ಊಟ ಮಾಡೋ ರೂಢಿ ಇದೆ, ಹಾಗೆ ಮಾಡಿದರೆ ಆಯ್ತಮ್ಮ. ಹಾಗಾದ್ರೆ ನಿಮ್ಮ ಅಣ್ಣನವ್ರು ಬರೋವರೆಗೂ ನಾವೀಗ ಏನ್ ಮಾಡೋದು? ಅತಿಗಮ್ಮ, ಒಂದು ಆಟ ಆಡೋಣ? ಆಟನ? ಇದೇನು ಚಿಕ್ಕ ಮಕ್ಕಳ ತರ ಮಾತಾಡ್ತೀಯಲ್ಲ? ಅಮ್ಮ, ನಾವು ಎಷ್ಟೇ ದೊಡ್ಡವರಾದರೂ ನಿಮ್ಮ ಮಗು ತಾನೇ, ಈ ಮಗನಿಗೋಸ್ಕರ ಒಂದು ಆಟ ಆಡಲೇಬೇಕಮ್ಮ. ಆಯ್ತಪ್ಪ, ನಿನ್ ಇಷ್ಟದಂತೆ ಆಗ್ಲಿ. ಈಗ ಯಾವ ಆಟ ಆಡೋಣ ಮೊದ್ಲು ಅದನ್ನ ಹೇಳು. ಆಟ? ಅತಿಗಮ್ಮ, ಒಂದು ನಿಮಿಷ. ಅಮ್ಮ, ಇಲ್ಲಿ ನೋಡಿ, ಈ ಗ್ಲಾಸ್ನಲ್ಲಿ ಹಾಲು ಇದೆ. ಇದನ್ನು ಟೇಬಲ್ ಮೇಲೆ ಇಡುತ್ತೇನೆ. ನಂತರ ನಿಮ್ಮ ಕಣ್ಣು ಕಟ್ಟಿ 5 ಸುತ್ತು ತಿರುಗಿಸಿ ಬಿಡುತ್ತೇನೆ. ಇದನ್ನು ಹುಡುಕಿ ಕುಡಿದರೆ ಅವರು ಗೆದ್ದಂತೆ. ಅತ್ತಿಗೆಮ್ಮ, ಸಮಯ ಮಾತ್ರ 2 ನಿಮಿಷ. ಇಲ್ಲಪ್ಪ, 2 ನಿಮಿಷ ಎಲ್ಲ ಆಗೋದಿಲ್ಲ, 5 ನಿಮಿಷನಾದ್ರೂ ಬೇಕು. ಅತ್ತಿಗೆಮ್ಮ, ನಿನಗೆ 5 ನಿಮಿಷ ಆದ್ರೆ ನಮಗೆ 2 ನಿಮಿಷ ಅಷ್ಟೇ. ಆಗ್ಲಪ್ಪ, ಆಟ ಶುರು ಮಾಡೋಣವಾ? ಸರಿ ಅಮ್ಮ. ಸಾವಕಾಶ. ಅತ್ತಿಗಮ್ಮ,
ಇನ್ನು 2 ನಿಮಿಷ ಇದೆ.